ವೃಶ್ಚಿಕ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದೇವರು ನಿಮ್ಮ ಕೈ ಹಿಡಿದಿದ್ದಾನೆ. ಈಗ ನಿಮ್ಮನ್ನು ಯಾರೂ ಮುಳುಗಿಸಲು ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ಒಂದು ವೇಳೆ ಈ ಸಮಯದಲ್ಲಿ ನೀವು ಯಾವುದೇ ಕಾರಣವಿಲ್ಲದೆ ಈ ವಿಡಿಯೋವನ್ನು ತೆರೆದಿದ್ದರೆ ಒಂದು ಕ್ಷಣವೂ ಇದನ್ನು ಬಿಟ್ಟು ಹೋಗಬೇಡಿ. ಏಕೆಂದರೆ ಇಂದು ಯಾವ ಸಂದೇಶ ನಿಮಗಾಗಿ ಬಂದಿದೆಯೋ ಅದು ಸಾಧಾರಣವಾದದ್ದಲ್ಲ. ಸ್ನೇಹಿತರೆ, ಇದು ಯಾರ ಕಣ್ಣುಗಳಲ್ಲಿ ಹಲವು ರಾತ್ರಿಗಳಿಂದ ನಿದ್ರೆ ಇಲ್ಲವೋ, ಯಾರ ಮನಸ್ಸಿನಲ್ಲಿ ಒಂದು ರೀತಿಯ ಭಾರವಿದೆಯೋ ಮತ್ತು ಅದು ಯಾರೊಂದಿಗೂ ಹೇಳಿಕೊಳ್ಳಲು ಸಾಧ್ಯವಾಗುತ್ತಿಲ್ಲವೋ ಅಂತ ವ್ಯಕ್ತಿಗಾಗಿ ಬಂದಿದೆ. ಅತ್ಯಂತ ಆಶ್ಚರ್ಯದ ಸಂಗತಿ ಎಂದರೆ ಇಂದು ದೇವರು ನಿಮ್ಮ ಕೈ ಹಿಡಿದಿದ್ದಾನೆ. ಹೌದು ಸ್ನೇಹಿತರೆ, ನೀವು ಕೇಳಿದ್ದು ಸರಿಯಾಗಿದೆ. ಇಂದಿನವರೆಗೂ ನಿಮಗಾಗಿ ಮುಚ್ಚಿವೆ ಎಂದು ಭಾವಿಸಿದ್ದ ಹಾದಿಗಳಲ್ಲಿ ಈಗ ಒಂದು ಶಕ್ತಿಯು ನಡೆದು ಬಂದಿದೆ. ಅದು ನಿಮ್ಮ ಜೀವನದ ದಾರಿಯನ್ನೇ ಬದಲಾಯಿಸಬಹುದು. ಆದರೆ ತಡೆಯಿರಿ, ಈಗ ನಾನು ಹೇಳಿದ್ದು ಪೂರ್ತಿ ವಿಷಯವಲ್ಲ. ಏಕೆಂದರೆ ದೇವರು ಯಾರದ್ದೇ ಕೈಯನ್ನು ಸುಮ್ಮನೆ ಹಿಡಿಯುವುದಿಲ್ಲ. ಅದರ ಹಿಂದೆ ಒಂದು ಕಾರಣವಿರುತ್ತದೆ, ಒಂದು ಸಂಕೇತವಿರುತ್ತದೆ ಮತ್ತು ಇಂದು ಅದೇ ಸಂಕೇತದ ರಹಸ್ಯ ಬಯಲಾಗಲಿದೆ. ನೀವು ಇದನ್ನು ಅರ್ಥ ಮಾಡಿಕೊಂಡರೆ ಮುಂಬರುವ ದಿನಗಳಲ್ಲಿ ಏನಾಗಲಿದೆಯೋ ಅದಕ್ಕಾಗಿ ನಿಮ್ಮ ಮನಸ್ಸು ಮೊದಲೇ ಸಿದ್ಧವಾಗಿರುತ್ತದೆ. ನೀವು ಗಮನಿಸಿರಬಹುದು, ಕಳೆದ ಕೆಲವು ಸಮಯದಿಂದ ಯಾವುದೇ ಕಾರಣವಿಲ್ಲದೆ ಮನಸ್ಸು ಚಡಪಡಿಸುತ್ತಿದೆ. ಕೆಲವೊಮ್ಮೆ ಎಲ್ಲವೂ ಸರಿ ಹೋಗುತ್ತದೆ ಎನಿಸುತ್ತದೆ, ಮತ್ತೆ ಮರುಕ್ಷಣವೇ ಎಲ್ಲವೂ ಕೈಯಿಂದ ಜಾರಿ ಹೋಗುತ್ತದೆ ಎನಿಸುತ್ತದೆ. ಇದು ಸಾಮಾನ್ಯವಲ್ಲ, ಇದು ನಿಮ್ಮ ಜೀವನದ ಬಾಗಿಲನ್ನು ತಟ್ಟುತ್ತಿರುವ ಬದಲಾವಣೆಯ ಸಂಕೇತವಾಗಿದೆ. ಅತ್ಯಂತ ಕಡಿಮೆ ಜನರಿಗೆ ಬದಲಾವಣೆ ಬರುವುದಕ್ಕಿಂತ ಮುಂಚೆ ಅದರ ಮುನ್ಸೂಚನೆ ಸಿಗುವ ಅವಕಾಶ ಸಿಗುತ್ತದೆ. ಇಂದು ನೀವು ಅಂಥ ಅದೃಷ್ಟವಂತರಲ್ಲಿ ಒಬ್ಬರಾಗಿದ್ದೀರಿ. ಒಂದು ಮಾತು ನಿಮ್ಮ ಎದೆಯ ಮೇಲೆ ಕೈ ಇಟ್ಟು ಹೇಳಿ, ಕಳೆದ ಕೆಲವು ದಿನಗಳಿಂದ ನಿಮಗೆ ಪದೇ ಪದೇ ಯಾರೋ ಒಬ್ಬ ವ್ಯಕ್ತಿಯ ನೆನಪು ಬರುತ್ತಿದೆಯೇ ಅಥವಾ ಯಾರದ್ದೋ ಹಳೆಯ ಘಟನೆ ಹಠಾತ್ ಆಗಿ ನಿಮ್ಮ ಮುಂದೆ ಬಂದು ನಿಂತಿದೆಯೇ? ಹೀಗಾಗಿದ್ದರೆ ಇದನ್ನು ಕಾಕತಾಳೆ ಎಂದು ಭಾವಿಸಬೇಡಿ. ಏಕೆಂದರೆ ದೇವರು ಯಾರದ್ದೋ ಕೈ ಹಿಡಿದಾಗ ಎಲ್ಲಕ್ಕಿಂತ ಮೊದಲು ಅವರ ಮನಸ್ಸಿನ ಆಳದಲ್ಲಿ ಅಡಗಿರುವ ಗಂಟುಗಳನ್ನು ಬಿಡಿಸಲು ಪ್ರಾರಂಭಿಸುತ್ತಾರೆ. ಆದರೆ ಇನ್ನೂ ಅಸಲಿ ಸಂಕೇತ ಬಾಕಿ ಇದೆ. ಅದಕ್ಕಿಂತ ಮುಂಚೆ ನೀವು ಎಲ್ಲೇ ಇದ್ದರೂ ಪೂರ್ಣ ನಂಬಿಕೆಯಿಂದ ದೇವರ ಹೆಸರನ್ನು ಬರೆಯಿರಿ ಮತ್ತು ದೇವರು ಎಂದಾದರೂ ನಿಮ್ಮನ್ನು ರಕ್ಷಿಸುತ್ತಿದ್ದಾನೆ ಎಂದು ನಿಮಗೆ ಅನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ನಂಬಿಕೆಯನ್ನು ಖಂಡಿತವಾಗಿ ವ್ಯಕ್ತಪಡಿಸಿ. ಈ ಸಣ್ಣ ಹೆಜ್ಜೆ ಇನ್ನೊಬ್ಬರ ಮನಸ್ಸಿನಲ್ಲಿ ಭರವಸೆಯನ್ನು ಮೂಡಿಸಬಹುದು. ನಿಮ್ಮ ಜೀವನದಲ್ಲಿ ಹೊರಗಿನಿಂದ ನಿಮ್ಮ ಶುಭ ಕೋರುವಂತೆ ಕಾಣುವ ಒಬ್ಬ ವ್ಯಕ್ತಿ ಇದ್ದಾನೆ, ಆದರೆ ಒಳಗೆ ನಿಮ್ಮ ಪ್ರಗತಿಯನ್ನು ನೋಡಿ ತಳಮಳಗೊಳ್ಳುತ್ತಾನೆ. ಅವನು ನಿಮ್ಮ ಪ್ರತಿಯೊಂದು ಸಣ್ಣ ದೊಡ್ಡ ಹೆಜ್ಜೆಯ ಮೇಲೂ ಕಣ್ಣಿಡುತ್ತಾನೆ. ನೀವು ಅವನ ಹೆಸರನ್ನು ಎಂದು ಯೋಚಿಸಿರುವುದಿಲ್ಲ, ಆದರೆ ದೇವರ ಅತಿ ದೊಡ್ಡ ವೈಶಿಷ್ಟ್ಯವೆಂದರೆ ಅವರು ನಿಮ್ಮ ಮುಂದೆ ಬರಲಿರುವ ಅಪಾಯವನ್ನು ಮೊದಲೇ ನೋಡಿಬಿಡುತ್ತಾರೆ. ಆದ್ದರಿಂದಲೇ ಇಂದು ಅವರು ನಿಮ್ಮ ಕೈಯನ್ನು ಹಿಡಿದಿದ್ದಾರೆ. ನೀವು ಆ ದಾರಿಯಲ್ಲಿ ಸಾಗಬಾರದು ಎಲ್ಲಿ ನಿಮಗೆ ನಷ್ಟ ಬರೆಯಲ್ಪಟ್ಟಿದೆಯೋ. ಏಕೆಂದರೆ ಯಾವ ಕೆಲಸಕ್ಕಾಗಿ ನೀವು ಪದೇ ಪದೇ ಪ್ರಯತ್ನಿಸುತ್ತಿದ್ದರೋ, ಯಶಸ್ಸು ಸಿಗುತ್ತಿರಲಿಲ್ಲವೋ, ಅದೇ ಕೆಲಸದಲ್ಲಿ ಹಠಾತ್ ಆಗಿ ನೀವು ಊಹಿಸಲು ಸಾಧ್ಯವಾಗದಂಥ ಅವಕಾಶವೊಂದು ಸಿಗಲಿದೆ. ಈ ಅವಕಾಶವು ಯಾವುದೇ ದೊಡ್ಡ ಸದ್ದಿನೊಂದಿಗೆ ಬರುವುದಿಲ್ಲ. ಇದು ತೀರಾ ಶಾಂತ ರೀತಿಯಲ್ಲಿ ನಿಮ್ಮ ಮುಂದೆ ಬರಲಿದೆ. ಯಾರದ್ದೋ ಫೋನ್ ಕರೆ ಬರಬಹುದು, ಸಂದೇಶ ಸಿಗಬಹುದು, ಯಾರೋ ಹಳೆ ಪರಿಚಿತರು ಇದ್ದಕ್ಕಿದ್ದಂತೆ ಸಿಗಬಹುದು ಅಥವಾ ನಿಮ್ಮ ಆಲೋಚನಾ ಶೈಲಿಯನ್ನೇ ಬದಲಾಯಿಸುವಂಥ ಮಾತು ಕೇಳಿ ಬರಬಹುದು. ಆದರೆ ಒಂದು ತಪ್ಪು ಮಾಡಬೇಡಿ, ಈ ಅವಕಾಶ ಬಂದಾಗ ಅದನ್ನು ಸಣ್ಣದು ಎಂದು ಭಾವಿಸಿ ಬಿಟ್ಟು ಬಿಡಬೇಡಿ. ಏಕೆಂದರೆ ಹಲವು ಬಾರಿ ದೇವರು ದೊಡ್ಡ ಪವಾಡಗಳನ್ನು ರೂಪದಲ್ಲಿ ಕಳುಹಿಸುತ್ತಾರೆ. ಯಾರು ಅದನ್ನು ಗುರುತಿಸುತ್ತಾರೋ ಅವರ ಹಣೆ ಬರವೇ ಬದಲಾಗಿ ಹೋಗುತ್ತದೆ ಮತ್ತು ಯಾರು ಅದನ್ನು ಸಾಮಾನ್ಯ ಎಂದು ಭಾವಿಸಿ ಬಿಟ್ಟು ಬಿಡುತ್ತಾರೋ ಅವರು ಆಮೇಲೆ ತುಂಬಾ ಪಶ್ಚಾತ್ತಾಪ ಪಡುತ್ತಾರೆ. ನೀವು ಇಲ್ಲಿವರೆಗೂ ನೋಡುತ್ತಿದ್ದೀರಾ ಎಂದರೆ ನಿಮ್ಮೊಳಗೆ ಇಂದಿಗೂ ಭರವಸೆ ಜೀವಂತವಾಗಿದೆ ಎಂದರ್ಥ ಮತ್ತು ಇದೇ ಭರವಸೆ ಮುಂಬರುವ ದಿನಗಳಲ್ಲಿ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿಯಾಗಲಿದೆ. ಆದ್ದರಿಂದ ಕಮೆಂಟ್ನಲ್ಲಿ ಕೇವಲ ಜೈ ಶ್ರೀಹರಿ ಎಂದು ಬರೆಯಿರಿ. ಈ ಮಾತು ನಿಮ್ಮ ನಂಬಿಕೆಯ ಸಂಕೇತವಾಗಿರುತ್ತದೆ. ಈಗ ಒಮ್ಮೆ ನಿಮ್ಮ ಮನೆಯ ವಾತಾವರಣವನ್ನು ನೆನಪಿಸಿಕೊಳ್ಳಿ. ಕಳೆದ ಕೆಲವು ಸಮಯದಿಂದ ಯಾವುದೇ ದೊಡ್ಡ ಕಾರಣವಿಲ್ಲದೆ ಮನೆಯಲ್ಲಿ ಉದ್ವಿಗ್ನತೆ ಹೆಚ್ಚಾಗುತ್ತಿದೆ. ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ ಪ್ರಾರಂಭವಾಗುತ್ತಿದೆ. ಮನೆಯ ಸಂತೋಷವೇ ಎಲ್ಲೋ ಕಳೆದು ಹೋದಂತೆ ಅನಿಸುತ್ತಿದೆ. ಹೀಗಿದ್ದರೆ ಹೆದರಬೇಡಿ, ಏಕೆಂದರೆ ಹಲವು ಬಾರಿ ದೊಡ್ಡ ಸಂತೋಷಗಳು ಬರುವುದಕ್ಕಿಂತ ಮುಂಚೆ ನಿಮ್ಮ ಮನಸ್ಸು ಕುಗ್ಗಿ ಹೋಗಲಿ ಎಂದು ನಕಾರಾತ್ಮಕತೆಯು ಕೊನೆಯ ಪ್ರಯತ್ನವನ್ನು ಮಾಡುತ್ತದೆ. ಇದೇ ಸಮಯದಲ್ಲಿ ಜನರು ಹೆಚ್ಚಿನ ಸೋಲನ್ನೊಪ್ಪಿಕೊಳ್ಳುತ್ತಾರೆ. ಆದರೆ ನಿಮ್ಮ ವಿಷಯದಲ್ಲಿ ಹಾಗಾಗುವುದಿಲ್ಲ. ಏಕೆಂದರೆ ದೇವರು ನಿಮ್ಮ ಕೈ ಬಿಡುವುದಿಲ್ಲ, ಹಿಡಿದುಕೊಳ್ಳುವ ನಿರ್ಧಾರ ಮಾಡಿದ್ದಾರೆ. ಮತ್ತು ಈಗ ನಾನು ನಿಮಗೆ ಒಂದು ಸಂಕೇತವನ್ನು ಹೇಳಲಿದ್ದೇನೆ, ಅದನ್ನು ಕೇಳಿ. ನಿಮಗೆ
ಮೈಯೆಲ್ಲ ಜುಮ್ ಎನಿಸಬಹುದು. ಇಂದಿನ ಸಂಜೆ ಅಥವಾ ಇಂದಿನ ರಾತ್ರಿ ನಿಮ್ಮ ಜೀವನದಲ್ಲಿ ಅಂತ ಒಂದು ಘಟನೆ ಪ್ರಾರಂಭವಾಗಬಹುದು. ಅದನ್ನು ನೋಡಲು ತೀರಾ ಸಣ್ಣದಾಗಿ ಕಾಣಿಸುತ್ತದೆ, ಆದರೆ ಅದೇ ಘಟನೆಯು ಮುಂಬರುವ ಹಲವು ತಿಂಗಳುಗಳ ದಾರಿಯನ್ನು ನಿರ್ಧರಿಸುತ್ತದೆ. ಈ ಘಟನೆಯು ಯಾವುದೋ ವ್ಯಕ್ತಿಗೆ ಸಂಬಂಧಿಸಿದ್ದಾಗಿರಬಹುದು, ಯಾವುದೋ ಸುದ್ದಿಯಿಂದ, ದಾಖಲೆಯಿಂದ ಅಥವಾ ಹಠಾತ್ ಆಗಿ ತೆಗೆದುಕೊಂಡ ನಿರ್ಧಾರದಿಂದ ಇರಬಹುದು. ನೆನಪಿರಲಿ, ಆ ಸಮಯದಲ್ಲಿ ಅವಸರ ಮಾಡಬೇಡಿ, ಏಕೆಂದರೆ ದೇವರು ದಾರಿಯನ್ನು ತೋರಿಸುವಾಗ ಮೊದಲು ನೀವು ತಾಳ್ಮೆಯಿಂದ ಇರುತ್ತೀರೋ ಇಲ್ಲವೋ ಎಂದು ಪರೀಕ್ಷಿಸುತ್ತಾರೆ. ಇನ್ನು ಹಣದ ವಿಷಯಕ್ಕೆ ಬರೋಣ. ಹಣದ ವಿಷಯದಲ್ಲಿ ನೀವು ಎಷ್ಟು ಚಿಂತಿಸಿದ್ದೀರೋ ಅಷ್ಟನ್ನು ಯಾರೂ ಚಿಂತಿಸಿರಕ್ಕಿಲ್ಲ. ಕೆಲವೊಮ್ಮೆ ಖರ್ಚುಗಳು ಹೆಚ್ಚಾದವು, ಕೆಲವೊಮ್ಮೆ ಗಳಿಕೆ ನಿಂತು ಹೋಯಿತು. ಶ್ರಮಕ್ಕೆ ತಕ್ಕ ಫಲ ಎಂದಿಗೂ ಸಿಗಲಿಲ್ಲ. ಆದರೆ ಈಗ ರೂಪುಗೊಳ್ಳುತ್ತಿರುವ ಯೋಗವು ಮೆಲ್ಲನೆ ಆರ್ಥಿಕ ಪರಿಸ್ಥಿತಿಯನ್ನು ಬದಲಾಯಿಸಲಿದೆ. ಈ ಬದಲಾವಣೆಯು ಒಂದೇ ದಿನದಲ್ಲಿ ಆಗುವುದಿಲ್ಲ, ಆದರೆ ಇದರ ಆರಂಭವು ಎಷ್ಟು ಆಕಸ್ಮಿಕವಾಗಿರುತ್ತದೆ ಎಂದರೆ ನಿಮಗೆ ನಂಬಲಾಗುವುದಿಲ್ಲ. ಆದರೆ ಈಗಲೇ ಅತಿಯಾಗಿ ಸಂತೋಷ ಪಡಬೇಡಿ, ಏಕೆಂದರೆ ಹಣ ಬರುವುದಕ್ಕಿಂತ ಮುಂಚೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅದರಲ್ಲಿ ನಿಮ್ಮ ಮನಸ್ಸು 2 ಭಾಗಗಳಾಗಿ ವಿಂಗಡಣೆಯಾಗುತ್ತವೆ. ಒಂದು ದಾರಿ ಸುಲಭವೆನಿಸುತ್ತದೆ, ಇನ್ನೊಂದು ಕಠಿಣ. ಆಶ್ಚರ್ಯದ ವಿಷಯವೇನೆಂದರೆ ದೇವರು ನಿಮ್ಮನ್ನು ಅದೇ ಕಠಿಣ ದಾರಿಯತ್ತ ಕೊಂಡೊಯ್ಯುತ್ತಾರೆ, ಏಕೆಂದರೆ ಅಲ್ಲಿ ನಿಮ್ಮ ನೈಜ ಲಾಭವು ಅಡಗಿದೆ. ಇನ್ನು ಪ್ರೀತಿಯ ವಿಷಯಕ್ಕೆ ಬಂದರೆ, ನಿಮ್ಮ ಮನಸ್ಸಿನಲ್ಲಿ ಯಾರೋ ಒಬ್ಬರಿಗಾಗಿ ನಿಷ್ಠಾವಂತ ಭಾವನೆ ಇದ್ದು ಈಗ ಎಲ್ಲವೂ ಮುಗಿದು ಹೋಯಿತು ಎನಿಸುತ್ತದೆ. ಈ ಆಲೋಚನೆ ಸಂಪೂರ್ಣವಾಗಿ ಸರಿಯಲ್ಲ. ಯಾರೋ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮಗಾಗಿ ಮತ್ತೆ ಭಾವನೆಗಳು ಜಾಗೃತಗೊಳ್ಳುತ್ತಿವೆ. ಅವರ ಮನಸ್ಸಿನಲ್ಲಿ ನಡೆಯುತ್ತಿರುವ ತಳಮಳ ಅತ್ಯಂತ ತೀವ್ರವಾಗಿದೆ. ಅವರು ಶೀಘ್ರದಲ್ಲೇ ಯಾವುದೋ ಒಂದು ನೆಪದಲ್ಲಿ ನಿಮ್ಮೊಂದಿಗೆ ಸಂಪರ್ಕ ಬೆಳೆಸಲು ಪ್ರಯತ್ನಿಸಬಹುದು, ಆದರೆ ಎಲ್ಲೂ ಕೂಡ ದೇವರು ನಿಮಗೊಂದು ಪರೀಕ್ಷೆ ನೀಡುತ್ತಾರೆ. ಭಾವನೆಗಳಿಗೆ ಒಳಗಾಗಿ ಯಾವುದೇ ಅವಸರ ಮಾಡಬೇಡಿ. ಮೊದಲು ಎದುರಿಗಿರುವವರ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳಿ, ಏಕೆಂದರೆ ಈ ಬಾರಿ ನೀವು ಕೇವಲ ಪ್ರೀತಿಯಷ್ಟೇ ಅಲ್ಲ, ಸರಿಯಾದ ನಿರ್ಧಾರವನ್ನು ಆಯ್ಕೆ ಮಾಡಬೇಕಾಗಿದೆ. ಮತ್ತು ಈಗ ಅತ್ಯಂತ ಕಡಿಮೆ ಜನರಿಗೆ ತಿಳಿದಿರುವ ಮಾತು, ದೇವರು ಯಾರದ್ದಾದರೂ ಕೈ ಹಿಡಿದಾಗ ಅವರ ಜೀವನದಲ್ಲಿ 3 ಸಂಕೇತಗಳು ಕಳುಹಿಸುತ್ತಾರೆ. ಮೊದಲ ಸಂಕೇತ ಮನಸ್ಸಿನಲ್ಲಿ ಶಾಂತಿಯ ಜನನ, ಎರಡನೇ ಸಂಕೇತ ಹಳೆಯ ಭಯವು ಮೆಲ್ಲನೆ ಅಂತ್ಯಗೊಳ್ಳುವುದು, ಮತ್ತು ಮೂರನೇ ಸಂಕೇತ ಎಷ್ಟು ಮುಖ್ಯವಾಗಿದೆ ಎಂದರೆ ಅದನ್ನು ಈಗಲೇ ಹೇಳಿಬಿಟ್ಟರೆ ಅದರ ಆಳವನ್ನು ನೀವು ಅನುಭವಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಇಷ್ಟು ಅರ್ಥ ಮಾಡಿಕೊಳ್ಳಿ, ಆ 3 ಸಂಕೇತಗಳು ನೀವು ಮುಂದೆ ಬಂದಾಗ ಇದು ಮುಂಚೆ ಹಲವು ಬಾರಿ ನಡೆದಿತ್ತು, ಆದರೆ ಇದರ ಅರ್ಥ ಇಂದು ತಿಳಿಯಿತು ಎಂದು ನಿಮಗನಿಸುತ್ತದೆ. ಇದೇ ಅತಿ ದೊಡ್ಡ ರಹಸ್ಯ. ಸ್ನೇಹಿತರೆ, ಈಗ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿ, ಏಕೆಂದರೆ ಈಗ ಬರಲಿರುವ ರಹಸ್ಯವೇ ನಿರ್ಧರಿಸಲಿದೆ ದೇವರು ನಿಮ್ಮ ಕೈಯನ್ನು ಯಾವ ಕಾರಣಕ್ಕಾಗಿ ಹಿಡಿದಿದ್ದಾನೆ ಎಂದು. ಬಹಳಷ್ಟು ಜನರು ಇಡೀ ಜೀವನದಲ್ಲಿ ಈ ಸಂಕೇತವನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ. ಅವರು ಅದನ್ನು ಸಾಧಾರಣ ಘಟನೆ ಎಂದು ಭಾವಿಸಿ ಮುನ್ನಡೆದು ಬಿಡುತ್ತಾರೆ ಮತ್ತು ಆಮೇಲೆ ಆ ಅವಕಾಶ ಕೈ ಜಾರಿ ಹೋಯಿತಲ್ಲ ಎಂದು ಯೋಚಿಸಿರುತ್ತಾರೆ. ನಿಮ್ಮ ಜೀವನದಲ್ಲಿ ಹಾಗಾಗುವುದಿಲ್ಲ, ಏಕೆಂದರೆ ಕಳೆದ ಕೆಲವು ದಿನಗಳಿಂದ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಸಣ್ಣ ಪುಟ್ಟ ಘಟನೆಗಳು ಒಂದಕ್ಕೊಂದು ಬೆಸೆದುಕೊಂಡಿವೆ. ಮೊದಲ ನೋಟದಲ್ಲಿ ಅವು ಬೇರೆ ಬೇರೆಯಾಗಿ ಕಾಣಿಸುತ್ತವೆ, ಆದರೆ ಈಶ್ವರನು ಅವುಗಳನ್ನು ಒಂದೇ ಸೂತ್ರದಲ್ಲಿ ಹೆಣೆಯುತ್ತಾನೆ. ಕೆಲವು ಜನರು ಇದ್ದಕ್ಕಿದ್ದಂತೆ ನಿಮ್ಮಿಂದ ದೂರವಾಗುತ್ತಾರೆ ಎಂಬುದನ್ನು ನೀವು ಗಮನಿಸಿರಕ್ಕಿಲ್ಲ. ಇನ್ನು ಕೆಲವು ಜನರು ಯಾವುದೇ ಕಾರಣವಿಲ್ಲದೆ ನಿಮ್ಮ ಹತ್ತಿರ ಬರಲು ಪ್ರಯತ್ನಿಸುತ್ತಿದ್ದಾರೆ. ಈ ಬದಲಾವಣೆಯು ಯಾವುದೇ ಕಾಕತಾಳೀಯದ ಫಲಿತಾಂಶವಲ್ಲ. ಆದರೆ ತಡೆಯಿರಿ, ಇಲ್ಲೇ ಜನರು ದೊಡ್ಡ ತಪ್ಪು ಮಾಡಿಬಿಡುತ್ತಾರೆ. ತಮ್ಮಿಂದ ದೂರವಾಗುತ್ತಿರುವವರೇ ತಮ್ಮವರು ಎಂದು ಅವರು ಭಾವಿಸುತ್ತಾರೆ. ಆದರೆ ಹಲವು ಬಾರಿ ದೇವರು ಭವಿಷ್ಯದಲ್ಲಿ ನಿಮಗೆ ಅತ್ಯಂತ ದೊಡ್ಡ ದುಃಖವಾಗುವಂಥ ಜನರನ್ನು ನಿಮ್ಮಿಂದ ದೂರ ಮಾಡುತ್ತಿರುತ್ತಾರೆ. ಆದ್ದರಿಂದ ಯಾರಾದರೂ ವ್ಯಕ್ತಿ ಕಾರಣವಿಲ್ಲದೆ ನಿಮ್ಮ ಜೀವನದಿಂದ ದೂರವಾಗುತ್ತಿದ್ದರೆ ಅವರನ್ನು ತಡೆಯಲು ಅವಸರ ಪಡಬೇಡಿ. ದೇವರು ನಿಮಗಾಗಿ ಹೊಸ ದಾರಿಯನ್ನು ನಿರ್ಮಿಸುತ್ತಿರಬಹುದು. ನೀವು ಇಲ್ಲಿವರೆಗೂ ಪೂರ್ಣ ಮನಸ್ಸಿನಿಂದ ಕೇಳುತ್ತಿದ್ದರೆ ಒಮ್ಮೆ ವಿಡಿಯೋವನ್ನು ಲೈಕ್ ಮಾಡಿ, ಆಶೀರ್ವಾದವನ್ನು ಸ್ವೀಕರಿಸಿ ಮತ್ತು ಕಮೆಂಟ್ನಲ್ಲಿ ಹರಿಕೃಪೆ ಎಂದು ಬರೆಯಿರಿ. ನಿಮ್ಮ ನಂಬಿಕೆಯೇ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿ. ಈಗ ಗಮನವಿಟ್ಟು ಕೇಳಿ. ಇಂದಿನಿಂದ ಹಿಡಿದು ಮುಂಬರುವ ಕೆಲವು ದಿನಗಳವರೆಗೆ ನೀವು ಅಂತ ಒಂದು ಮಾತನ್ನು ಕೇಳಲಿದ್ದೀರಿ. ಅದನ್ನು ಮೊದಲು ನಂಬುವುದು ಕಷ್ಟವೆನಿಸುತ್ತದೆ. ಅದು ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿರುತ್ತದೆ. ಮೊದಲಿಗೆ ಇದು ಅಸಾಧ್ಯವೆನಿಸಬಹುದು, ಆದರೆ ಮೆಲ್ಲನೆ ಅದೇ ಮಾತು ನಿಜವಾಗಿ ಕಾಣಿಸುತ್ತದೆ. ಇಲ್ಲೇ ದೇವರು ನಿಮ್ಮ ಪರೀಕ್ಷೆ ತೆಗೆದುಕೊಳ್ಳುತ್ತಾರೆ. ನೀವು ಹೆದರಿ ಹಿಂದೆ ಸರಿಯುತ್ತೀರಾ ಅಥವಾ ನಂಬಿಕೆಯಿಂದ ಮುಂದೆ ಸಾಗುತ್ತೀರಾ? ನೆನಪಿಡಿ, ಯಶಸ್ಸಿನ ಬಾಗಿಲು ತೆರೆಯುವ ಹಂತದಲ್ಲಿ ಯಾವಾಗಲೂ ಭಯ ಹುಟ್ಟುವುದು. ಈಗ ನಾನು ಈ ಕೆಲಸಕ್ಕೆ ಸಂಬಂಧಿಸಿದ ಒಂದು ವಿಷಯ ಹೇಳುತ್ತೇನೆ. ಅದನ್ನು ನೀವು ಇದುವರೆಗೂ ಯಾರಿಂದಲೂ ಕೇಳಿರುವುದಿಲ್ಲ. ನೀವು ಎಷ್ಟು ಶ್ರಮ ಪಟ್ಟಿದ್ದೀರೋ ಅದರ ಪೂರ್ಣ ಫಲ ಇದುವರೆಗೂ ಸಿಕ್ಕಿಲ್ಲ. ಅನೇಕ ಬಾರಿ
ನಿಮಗಿಂತ ಕಡಿಮೆ ಶ್ರಮಪಟ್ಟ ಜನರು ನಿಮಗಿಂತ ಮುಂದೆ ಹೋದರು ಅನಿಸಿತು. ಹಲವು ಬಾರಿ ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮ ಹಾದಿಯ ದೊಡ್ಡ ಅಡಚಣೆಯಾಯಿತು ಎಂದು ಎನಿಸಿತು. ಆದರೆ ದೇವರ ವ್ಯವಸ್ಥೆ ಬೇರೆ ಇರುತ್ತದೆ. ಅವರು ತಡ ಮಾಡಬಹುದು, ಆದರೆ ಅನ್ಯಾಯ ಮಾಡುವುದಿಲ್ಲ. ನಿಮಗೆ ಇಂಥ ಸಮಯ ಬರುತ್ತಿದೆ ಎಂದರೆ ಯಾರು ನಿಮ್ಮನ್ನು ಅಲಕ್ಷಿಸಿದ್ದರೋ ಅವರೇ ನಿಮ್ಮ ಸಲಹೆ ಪಡೆಯಲು ನಿಮ್ಮ ಮುಂದೆ ಬಂದು ನಿಲ್ಲುತ್ತಾರೆ. ಆದರೆ ಈ ಗೌರವದ ಜೊತೆಗೆ ಒಂದು ಪರೀಕ್ಷೆಯೂ ಬರುತ್ತದೆ. ಒಬ್ಬ ವ್ಯಕ್ತಿ ನಿಮಗೆ ಮೇಲೆ ನೋಡಲು ಅತ್ಯಂತ ಒಳ್ಳೆಯವನು ಎನಿಸಿ ಆಫರ್ ನೀಡುತ್ತಾನೆ, ಆದರೆ ಅದರೊಳಗೆ ಸ್ವಾರ್ಥ ಅಡಗಿರುತ್ತದೆ. ನಿಮ್ಮ ಮನಸ್ಸನ್ನು ಅಶಾಂತಗೊಳಿಸುವ ಯಾವುದೇ ನಿರ್ಧಾರವನ್ನು ತಕ್ಷಣ ಸ್ವೀಕರಿಸಬೇಡಿ ಎಂಬುದೊಂದೇ ನೀವು ನೆನಪಿಡಬೇಕು. ಏಕೆಂದರೆ ದೇವರು ನಿಮ್ಮ ಕೈ ಹಿಡಿದಿದ್ದಾರೆ, ಆದರೆ ನಡೆಯಬೇಕಾಗಿದ್ದು ನೀವೇ. ಈಗ ಹಣದ ವಿಚಾರದಲ್ಲಿ ಇನ್ನೊಂದು ಸೂಚನೆ ಕೇಳಿ ಬರುತ್ತಿದೆ. ಹಲವು ದಿನಗಳಿಂದ ನಿಂತು ಹೋದ ಅಥವಾ ಲಾಭ ಸಿಗದ ಕೆಲಸದಲ್ಲಿ ಮೆಲ್ಲನೆ ವೇಗ ಸಿಗತೊಡಗುತ್ತದೆ. ಆದರೆ ಈ ಲಾಭ ನೇರವಾಗಿ ಸಿಗುವುದಿಲ್ಲ. ಮೊದಲಿಗೆ ಒಂದು ಸಮಸ್ಯೆ ಬರುತ್ತದೆ. ಎಲ್ಲವೂ ಹಾಳಾಯಿತು ಎನಿಸುವ ಸಮಯದಲ್ಲಿ ಪರಿಸ್ಥಿತಿ ನಿಮ್ಮ ಪರವಾಗಿ ತಿರುಗುತ್ತದೆ. ಇದೇ ಹಂತದಲ್ಲಿ ಜನರು ಹೆದರುತ್ತಾರೆ ಮತ್ತು ನೀವು ಹೆದರಬೇಡಿ, ಏಕೆಂದರೆ ಕೆಲವು ಬಾರಿ ದೊಡ್ಡ ಯಶಸ್ಸು ದೊಡ್ಡ ಗೊಂದಲದ ಹಿಂದೆ ಅಡಗಿರುತ್ತದೆ. ಸ್ನೇಹಿತರೆ, ಈಗ ನಾನು ನಿಮ್ಮನ್ನು ಆ ರಹಸ್ಯದ ಇನ್ನಷ್ಟು ಹತ್ತಿರ ಕರೆದೊಯ್ಯುತ್ತೇನೆ. ನೆನಪಿದೆ, ದೇವರು 3 ಸೂಚನೆಗಳನ್ನು ಕಳುಹಿಸಿದ್ದಾರೆ ಎಂದು ಹೇಳಿದ್ದೆ. ಮೊದಲ 2 ಸೂಚನೆಗಳ ಬಗ್ಗೆ ಮಾತನಾಡಲಾಗಿದೆ. ಈಗ 3ನೇ ಸೂಚನೆ ಸುಳಿವು ಶುರುವಾಗಿದೆ. ಈ ಸೂಚನೆಯು ಯಾವುದೇ ವಸ್ತು, ಯಾವುದೋ ಮಾತು, ವ್ಯಕ್ತಿ ಅಥವಾ ಆಕಸ್ಮಿಕವಾಗಿ ನಡೆಯುವ ಘಟನೆ ರೂಪದಲ್ಲಿ ನಿಮ್ಮ ಮುಂದೆ ಬರುತ್ತದೆ. ಮೊದಲ ಬಾರಿಗೆ ಇದು ಸಾಮಾನ್ಯ ವಿಷಯ ಎನಿಸಬಹುದು. 2ನೇ ಬಾರಿಯೂ ನೀವು ಗಮನಿಸಿದ್ದಿರಬಹುದು. ಆದರೆ 3ನೇ ಬಾರಿ ಅದೇ ಸೂಚನೆ ಮರುಕಳಿಸಿದಾಗ ದೇವರು ನಿಮಗೆ ದಾರಿ ತೋರಿಸುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ. ಆದರೆ ಈ ಸೂಚನೆಯ ನೈಜ ಅರ್ಥ ಇನ್ನೂ ಬಾಕಿ ಇದೆ, ಏಕೆಂದರೆ ಅದಕ್ಕಿಂತ ಮುಂಚೆ ಇಂದಿನ ಸಂಜೆ ಅಥವಾ ರಾತ್ರಿ ಒಂದು ಕ್ಷಣ ಬರಲಿದೆ. ಆಗ ನಿಮ್ಮ ಮನಸ್ಸು ಹಠಾತ್ ಆಗಿ ಪ್ರಶಾಂತವಾಗುತ್ತದೆ ಅಥವಾ ಹಳೆಯ ವಿಷಯದ ನೆನಪು ವಿನಾಕಾರಣ ಬರುತ್ತದೆ. ಆ ಕ್ಷಣವನ್ನು ಅಲಕ್ಷಿಸಬೇಡಿ. ಅದೇ ಕ್ಷಣ ಮುಂದೆ ನಡೆಯುವ ಘಟನೆ ಮೊದಲ ಮೆಟ್ಟಿಲಾಗಿರುತ್ತದೆ. ಮತ್ತು ಅತ್ಯಂತ ಆಶ್ಚರ್ಯದ ಸಂಗತಿ ಏನೆಂದರೆ, ಯಾವ ವ್ಯಕ್ತಿ ನಿಮಗಾಗಿ ಮನಸ್ಸಿನಲ್ಲಿ ಕೆಟ್ಟದ್ದನ್ನು ಬಯಸಿದ್ದನೋ ಅದೇ ವ್ಯಕ್ತಿ ಶೀಘ್ರದಲ್ಲಿ ನಿಮ್ಮ ಯಶಸ್ಸಿಗೆ ಸಾಕ್ಷಿಯಾಗಲಿದ್ದಾನೆ. ಹಠಾತ್ ಆಗಿ ನಿಮ್ಮ ಅದೃಷ್ಟ ಹೇಗೆ ಬದಲಾಗತೊಡಗಿತು ಎಂದು ಆತನಿಗೆ ಅರ್ಥವೇ ಆಗುವುದಿಲ್ಲ. ಆದರೆ ದೇವರ ಲೀಲೆ ಇಲ್ಲಿಗೆ ಮುಗಿಯುವುದಿಲ್ಲ, ಏಕೆಂದರೆ ಆ ರಹಸ್ಯ ಇನ್ನೂ ಹೊರಬರಬೇಕಿದೆ. ಅದರ ನಂತರ ನಿಮಗರ್ಥವಾಗುತ್ತದೆ ಅವರು ಈ ಸಮಯದಲ್ಲಿ ನಿಮ್ಮ ಕೈ ಏಕೆ ಹಿಡಿದರು ಎಂದು. ಆ ರಹಸ್ಯದ ಸಂಬಂಧ ನಿಮ್ಮ ಇಂದಿನ ದಿನಕ್ಕೆ ಮಾತ್ರವಲ್ಲ, ಬದಲಿಗೆ ಬರಲಿರುವ ದೀರ್ಘಕಾಲದ ಭವಿಷ್ಯಕ್ಕೆ ಸೇರಿದೆ. ಅದು ನಿಮ್ಮ ಜೀವನದ ದಾರಿಯನ್ನೇ ಬದಲಾಯಿಸಬಹುದು. ಗಮನವಿಟ್ಟು ಕೇಳಿ. ಹಲವು ಬಾರಿ ಮನುಷ್ಯನು ದೇವರು ತನ್ನ ಪ್ರಾರ್ಥನೆಯನ್ನು ಕೇಳುತ್ತಿಲ್ಲ ಎಂದು ಭಾವಿಸುತ್ತಾನೆ. ಆತ ದೇವಸ್ಥಾನಕ್ಕೆ ಹೋಗುತ್ತಾನೆ, ದೀಪ ಹಚ್ಚುತ್ತಾನೆ, ಕೈ ಮುಗಿಯುತ್ತಾನೆ, ಕಣ್ಣೀರಿನಿಂದ ವಿನಂತಿ ಮಾಡುತ್ತಾನೆ, ಆದರೂ ಯಾವುದೇ ಉತ್ತರ ಸಿಗುವುದಿಲ್ಲ. ಆದರೆ ಸತ್ಯವೇನೆಂದರೆ ದೇವರು ಎಂದಿಗೂ ಮೌನವಾಗಿರುವುದಿಲ್ಲ. ಅವರ ಉತ್ತರ ಬಂದೇ ಬರುತ್ತದೆ. ಆದರೆ ಅವರ ಸಮಯ ನಮ್ಮ ಸಮಯಕ್ಕಿಂತ ಭಿನ್ನವಾಗಿರುತ್ತದೆ. ನಮಗೂ ಹೀಗೆ ಸಂಭವಿಸಿದೆ. ನೀವು ಯಾವುದಕ್ಕಾಗಿ ಪದೇ ಪದೇ ಪ್ರಾರ್ಥಿಸುತ್ತೀರೋ ಆ ಪ್ರಾರ್ಥನೆ ದೇವರ ಮುಂದೆ ಸುರಕ್ಷಿತವಾಗಿದೆ. ಅದನ್ನು ಮರೆತು ಬಿಟ್ಟಿಲ್ಲ. ಬದಲಾಗಿ ಅದೇ ಪ್ರಾರ್ಥನೆಯ ಕಾರಣ ಇಂದು ನಿಮ್ಮ ಜೀವನದಲ್ಲಿ ಈ ವಿಶೇಷ ಸಮಯ ಬಂದಿದೆ. ಆದರೆ ತಡೆಯಿರಿ, ಇಲ್ಲೊಂದು ವಿಷಯವಿದೆ, ಅದು ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದು. ಯಾವ ಸಮಸ್ಯೆಯನ್ನು ನೀವು ಅತ್ಯಂತ ದೊಡ್ಡ ಸಂಕಟವೆಂದು ಭಾವಿಸಿದ್ದೀರೋ ಅದೇ ಸಮಸ್ಯೆ ನಿಮಗೆ ದೊಡ್ಡ ವರವಾಗಲಿದೆ. ಆ ಕಠಿಣ ಸಮಯ ನಿಮ್ಮ ಜೀವನದಲ್ಲಿ ಬರದಿದ್ದರೆ ದೇವರು ನಿಮ್ಮನ್ನು ಕರೆದೊಯ್ಯಲು ಬಯಸಿದ್ದ ದಾರಿಗೆ ನೀವು ಎಂದಿಗೂ ತಲುಪುತ್ತಿರಲಿಲ್ಲ. ಇದೇ ಕಾರಣಕ್ಕೆ ಕೆಲವು ಬಾಗಿಲುಗಳು ಮುಚ್ಚಿದವು. ಇದೇ ಕಾರಣಕ್ಕೆ ಕೆಲವು ಜನರು ದೂರವಾದರು. ಇದೇ ಕಾರಣಕ್ಕೆ ಕೆಲವು ಯೋಜನೆಗಳು ಹಠಾತ್ ಆಗಿ ಮುರಿದು ಬಿದ್ದವು. ಏಕೆಂದರೆ ದೇವರು ನಿಮ್ಮನ್ನು ಬೀಳಿಸುತ್ತಿರಲಿಲ್ಲ, ಬದಲಾಗಿ ತಪ್ಪಾದ ದಾರಿಯಿಂದ ತೆಗೆದು ಸರಿಯಾದ ದಾರಿಗೆ ತಿರುಗಿಸುತ್ತಿದ್ದರು. ನೀವು ಇಲ್ಲಿವರೆಗೆ ಪೂರ್ಣ ನಂಬಿಕೆಯಿಂದ ಜೋಡಣೆಯಾಗಿದ್ದರೆ ದೇವರನ್ನು ಸ್ಮರಿಸುತ್ತಾ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ದೇವರು ನನ್ನ ಜೊತೆಗಿದ್ದಾರೆ ಎಂದು ಖಂಡಿತವಾಗಿಯೂ ಬರೆಯಿರಿ. ಸ್ನೇಹಿತರೆ, ನಿಮಗಾಗಿ ಸಂಜೆ ಅಥವಾ ರಾತ್ರಿಯ ಸಮಯ ಸಾಮಾನ್ಯವಾಗಿರುತ್ತದೆ. ಸುತ್ತಲೂ ಶಾಂತಿ ಇದ್ದಾಗ ನಿಮ್ಮ ಮನಸ್ಸಿನಲ್ಲಿ ಹಠಾತ್ ಆಗಿ ಒಂದು ಆಲೋಚನೆ ಬರುತ್ತದೆ. ಮೊದಲಿಗೆ ನಿಮಗೆ ಇದು ಸಾಮಾನ್ಯ ಆಲೋಚನೆ ಎನಿಸಬಹುದು, ಆದರೆ ಅದೇ ಆಲೋಚನೆ ಮುಂಬರುವ ದಿನಗಳಲ್ಲಿ ನಿಮ್ಮ ದೊಡ್ಡ ನಿರ್ಧಾರಕ್ಕೆ ಆಧಾರವಾಗಲಿದೆ. ಇದನ್ನು ನಿರ್ಲಕ್ಷಿಸಬೇಡಿ. ಇದನ್ನು ಬರೆದಿಟ್ಟುಕೊಳ್ಳಿ ಮತ್ತು ನೆನಪಿಡಿ, ಏಕೆಂದರೆ ದೇವರು ಹಲವು ಬಾರಿ ದೊಡ್ಡ ಮಾರ್ಗದರ್ಶನವನ್ನು ಮನಸ್ಸಿನೊಳಗಿನಿಂದಲೇ ನೀಡುತ್ತಾರೆ. ಆದರೆ ಇಲ್ಲೇ ಇನ್ನೊಂದು ರಹಸ್ಯ ಅಡಗಿದೆ. ನಿಮ್ಮ ಜೀವನದಲ್ಲಿ ಬಹುಬೇಗನೆ ಇಂಥ ಒಂದು ಕ್ಷಣ ಬರಲಿದೆ. ಆಗ ನಿಮಗೆ ಎಲ್ಲವೂ ಮತ್ತೆ ನಿಂತು ಹೋಯಿತು ಎಂದು ಅನಿಸಬಹುದು. ನನ್ನ ಅದೃಷ್ಟ ಮತ್ತೆ ನನ್ನ ಕೈ ಬಿಡುತ್ತದೆ ಎಂದು ನೀವು ಯೋಚಿಸಬಹುದು. ಇಲ್ಲ, ಈ ಕ್ಷಣವೇ ದೇವರು ಕೊನೆಯ ಬಾರಿಗೆ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ಸಮಯವಾಗಿರುತ್ತದೆ. ಅದರ ಬೆನ್ನಲ್ಲೇ ಪರಿಸ್ಥಿತಿಗಳು ಎಷ್ಟು ವೇಗವಾಗಿ ಬದಲಾಗುತ್ತವೆ ಎಂದರೆ ನಿಮಗೆ ಸ್ವತಃ ನಂಬಲು ಕಷ್ಟವಾಗುತ್ತದೆ.
ಭಗವಂತನು ನಿಮ್ಮ ಕೈಗಳನ್ನು ಕೇವಲ ಸಂಕಷ್ಟದಿಂದ ರಕ್ಷಿಸಲು ಹಿಡಿದಿಲ್ಲ, ಅವರು ನಿಮ್ಮ ಕೈಯನ್ನು ಹಿಡಿದಿರುವುದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಬರಲಿದ್ದು ಅದನ್ನು ನಿಭಾಯಿಸಲು ನೀವು ಬಲಶಾಲಿಯಾಗುವುದು ಅಗತ್ಯವಾಗಿದೆ. ಆ ಜವಾಬ್ದಾರಿ ಏನು, ಅದಕ್ಕೂ ಯಾವ ವ್ಯಕ್ತಿಗೂ ಸಂಬಂಧವಿದೆ, ಆ ದಿವ್ಯ ಸಂಕೇತ ಯಾವುದು, ಅದರ ನಂತರ ನಿಮಗೆ ಸ್ವತಃ ಅನುಭವವಾಗುತ್ತದೆ. ದೇವರು ನಿಜವಾಗಿಯೂ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನೊಂದಿಗೆ ನಡೆಯುತ್ತಿದ್ದಾರೆ. ಆ ರಹಸ್ಯವೇ ಈಗ ಮೆಲ್ಲನೆ ಹೊರಬರುತ್ತದೆ. ಸ್ನೇಹಿತರೆ, ಈಗ ಆ ಸಮಯ ಬಂದಿದೆ. ಇದರ ಸಂಕೇತವನ್ನು ಇಡೀ ಈ ಸಂದೇಶದಲ್ಲಿ ಪದೇ ಪದೇ ನೀಡಲಾಗುತ್ತಿತ್ತು ಮತ್ತು ಮೊದಲಿನಿಂದ ಇಲ್ಲಿವರೆಗೂ ತಾಳ್ಮೆಯಿಂದ ಈ ದಿವ್ಯ ಸಂದೇಶವನ್ನು ಕೇಳುತ್ತಿದ್ದರೆ ಖಂಡಿತವಾಗಿಯೂ ನಂಬಿ, ಕೊನೆಯ ರಹಸ್ಯವು ನಿಮ್ಮ ಮನಸ್ಸಿನ ಅನೇಕ ಪ್ರಶ್ನೆಗಳಿಗೆ ಉತ್ತರ ನೀಡಲಿದೆ. ನೆನಪಿಸಿಕೊಳ್ಳಿ, ನಾನು ಹೇಳಿದ್ದೆ ದೇವರು ನಿಮ್ಮ ಕೈಯನ್ನು ಸುಮ್ಮನೆ ಹಿಡಿಯುವುದಿಲ್ಲ ಎಂದು. ಆ ಕಾರಣ ಕಣ್ಣೆದುರಿಗಿದೆ. ಭಗವಂತ ನಿಮ್ಮ ಕೈ ಹಿಡಿದಿರುವುದು ಏಕೆಂದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗಲಿದೆ. ಅಲ್ಲಿ ನೀವು ಕೇವಲ ನಿಮಗಾಗಿ ಮಾತ್ರವಲ್ಲದೆ ನಿಮ್ಮ ಕುಟುಂಬ, ನಿಮ್ಮ ಭವಿಷ್ಯ ಮತ್ತು ನಿಮ್ಮನ್ನು ನಂಬಿರುವ ಜನರಿಗಾಗಿ ಬಲಶಾಲಿಯಾಗಬೇಕಿದೆ. ದೇವರು ನಿಮ್ಮ ಕಷ್ಟಗಳನ್ನು ಶಿಕ್ಷೆಯನ್ನಾಗಿ ಮಾಡಲಿಲ್ಲ, ಬದಲಿಗೆ ದುರ್ಬಲ ಮಾನವ ನಿಲ್ಲಲಾಗದಂತಹ ಎತ್ತರಕ್ಕೆ ನೀವು ತಲುಪಲು ಯೋಗ್ಯರನ್ನಾಗಿ ಮಾಡಿದ್ದಾರೆ. ಆದರೆ ಇಲ್ಲೇ ಅತಿ ದೊಡ್ಡ ರಹಸ್ಯ ಅಡಗಿತ್ತು. ನೀವು ಯಾವ ಪವಾಡಕ್ಕಾಗಿ ಕಾಯುತ್ತಿದ್ದೀರೋ ಅದು ಆಕಾಶದಿಂದ ಇಳಿದು ಬರುವ ಘಟನೆಯಾಗಿರುವುದಿಲ್ಲ. ಅದು ನಿಮ್ಮ ಜೀವನದಲ್ಲಿ ಒಂದು ಸಾಮಾನ್ಯ ಘಟನೆಯಂತೆ ಪ್ರವೇಶಿಸುತ್ತದೆ. ಯಾವುದೋ ಒಂದು ಬೆಳಿಗ್ಗೆ ಫೋನ್ ಕರೆ ಬರಬಹುದು, ಯಾರೋ ಹಳೆ ಪರಿಚಿತರು ಇದ್ದಕ್ಕಿದ್ದಂತೆ ನಿಮ್ಮೆದುರು ಬರಬಹುದು, ಅಥವಾ ಯಾವುದೋ ಒಂದು ಅವಕಾಶ ಸಿಗಬಹುದು. ಅದನ್ನು ಇತರರು ಸಾಮಾನ್ಯವೆಂದು ಭಾವಿಸಿ ಬಿಟ್ಟು ಬಿಡಬಹುದು. ಆದರೆ ನೀವು ಇಂದಿನ ಈ ಸಂದೇಶವನ್ನು ಮನಸ್ಸಿಗೆ ತೆಗೆದುಕೊಂಡಿದ್ದರೆ ಆ ಅವಕಾಶವನ್ನು ಗುರುತಿಸುವಿರಿ. ಈ ಗುರುತಿಸುವಿಕೆ ನಿಮ್ಮ ಜೀವನದ ದಾರಿಯನ್ನು ಬದಲಾಯಿಸಬಹುದು. ಸ್ನೇಹಿತರೆ, ದೇವರು ನಿಮ್ಮ ಕೈ ಹಿಡಿದಿದ್ದಾರೆ, ಏಕೆಂದರೆ ಮುಂಬರುವ ದಿನಗಳಲ್ಲಿ ಇಂಥ ಒಂದು ನಿರ್ಧಾರ ನಿಮ್ಮೆದುರು ಬರಲಿದೆ. ಅದು ನಿಮ್ಮ ಮುಂದಿನ ಹಲವು ವರ್ಷಗಳ ದಾರಿಯನ್ನು ನಿರ್ಧರಿಸುತ್ತದೆ. ಆ ಸಮಯದಲ್ಲಿ ನಿಮ್ಮ ಬಳಿ ಎರಡು ದಾರಿಗಳಿರುತ್ತವೆ. ಒಂದು ದಾರಿ ಸುಲಭವೆನಿಸಬಹುದು, ಆದರೆ ಕೊನೆಯಲ್ಲಿ ಪಶ್ಚಾತ್ತಾಪ ತರುತ್ತದೆ. ಎರಡನೇ ದಾರಿ ಸ್ವಲ್ಪ ಕಷ್ಟವೆನಿಸಬಹುದು, ಆದರೆ ಅದೇ ನಿಮಗೆ ಗೌರವ, ಸ್ಥಿರತೆ ಮತ್ತು ಸತ್ಯವಾದ ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಆ ದಿನ ನಿಮ್ಮ ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಶಾಂತಿಯ ಅನುಭವವಾದರೆ ಅದೇ ದೇವರ ಸಂಕೇತವೆಂದು ತಿಳಿದುಕೊಳ್ಳಿ. ಈ ದಾರಿಯಲ್ಲಿ ನೀವು ಹೆಜ್ಜೆ ಇಡಿ. ಇಷ್ಟು ದಿನಗಳಿಂದ ನೀವು ಕಾಯುತ್ತಿದ್ದ ದಿವ್ಯ ಮಾರ್ಗದರ್ಶನ ಇದೇ ಆಗಿರುತ್ತದೆ. ಕೊನೆಯದಾಗಿ ನೆನಪಿಡಿ, ಬಿರುಗಾಳಿಯು ಯಾವಾಗಲೂ ಮರದ ಬೇರುಗಳನ್ನು ಪರೀಕ್ಷಿಸುವುದೇ ಹೊರತು ಹೂವುಗಳನ್ನಲ್ಲ. ನೀವು ಕಂಡ ಕಷ್ಟದ ಸಮಯವು ನಿಮ್ಮ ಸೋಲಿನ ಸಾಕ್ಷಿಯಾಗಿರಲಿಲ್ಲ, ಅದು ದೇವರು ನಿಮ್ಮನ್ನು ಒಂದು ದೊಡ್ಡ ಉದ್ದೇಶಕ್ಕಾಗಿ ಸಿದ್ಧಗೊಳಿಸುತ್ತಿದ್ದಾರೆ ಎಂಬುದರ ಸಾಕ್ಷಿಯಾಗಿತ್ತು. ಇಂದಿನ ಭಯವನ್ನು ಕಡಿಮೆ ಮಾಡಿ, ನಂಬಿಕೆಯನ್ನು ಹೆಚ್ಚಿಸಿ, ನಿರಾಶೆಯನ್ನು ಬಿಡಿ, ಶ್ರಮವನ್ನು ಮುಂದುವರಿಸಿ ಮತ್ತು ಪ್ರತಿದಿನ ಬೆಳಿಗ್ಗೆ ಈ ನಂಬಿಕೆಯನ್ನು ಇಟ್ಟುಕೊಳ್ಳಿ. ದೇವರು ನಿಮ್ಮ ಕೈ ಹಿಡಿದಾಗ ಯಾವ ಶಕ್ತಿಯು ನಿಮ್ಮ ಗುರಿಯನ್ನು ನಿಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ದೇವರು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಮತ್ತು ಸದ್ಬುದ್ಧಿಯನ್ನು ಕರುಣಿಸಲಿ. ಜೈ ಶ್ರೀಹರಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.